ಅಮಾವಾಸ್ಯೆ ಆದಮೇಲೆ 9 ದಿನ ನವರಾತ್ರಿ ಮಾಡಿ 10ನೇ ದಿನ ವಿಜಯದಶಮಿ ಹಬ್ಬ ಎಲ್ಲರೂ ಮಾಡ್ತೀವಿ. ಎಲ್ಲರಿಗೂ ಗೊತ್ತಿದೆ ಅದು ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲೇ ಅಂತ ಹೇಳ್ಬೇಕು, ಕರ್ನಾಟಕದಲ್ಲಿ ವಿಶೇಷವಾಗಿ ಮೈಸೂರಲ್ಲಿ ದಸರಾ, ಮೈಸೂರು ದಸರಾ ಎಲ್ಲ ವಿಶ್ವವಿಖ್ಯಾತವಾಗಿರುತ್ತೆ. ಇವತ್ತಿನಿಂದ ಮೈಸೂರು ಅರಮನೆಯಲ್ಲಿ ಪ್ರತಿ ಗಂಟೆಗೂ ಪೂಜೆಗಳೆಲ್ಲ ನೆರವೇರಿಸ್ಕೊಂತ ಬರ್ತಿದೆ. ರಾಜರಿದ್ದಾಗ ಯಾವ್ಯಾವ ರೀತಿ ಮಾಡಿದ್ರೆ ಈಗಲೂ ಅವರದ್ದು ಮುಂದುವರಿಸಿದ್ದಾರೆ. ನಾವು ಎಲ್ಲರೂ ಸೇರಿ ಇವತ್ತಿನ ದಿನ ನಮ್ಮ ಮನೆಯಲ್ಲಿ ದೇವಿನ ಆವಾಹನೆ ಮಾಡ್ಕೊಂಡು ಎಲ್ಲರಿಗೂ ಇವತ್ತು ದೇವಿ ಸ್ತುತಿ ಪಠಣ ಮಾಡಿದ್ವಿ, ದೇವಿ ಭಜನೆಗಳನ್ನು ಆಡಿದ್ವಿ, ಮತ್ತು ಮಾನಾಮ ಸಂಕೀರ್ತನೆ. ಶಾರದಾ ಮಾತೆಯವರು ಎಲ್ಲದರಲ್ಲೂ ಇದ್ದಾರೆ. ಅವರು ಸರ್ವ ದೇವಿ ಸ್ವರೂಪಿಣಿ ಅವರು. ಈಗ ಅವರೇ ನಾವು ದೇವಿ ಅಂತ ಭಾವಿಸ್ಕೊಂಡು ಯಾವ ಚಿತ್ರಕ್ಕೆ ನಾವೆಲ್ಲ ಮಾಡಿದ್ವಿ. ನವರಾತ್ರಿನಲ್ಲಿ ಏನು ಬಂದು 9 ದಿನವೂ ದೇವಿ ಪೂಜೆಗೆ ಬಹಳ ಪ್ರಾಶಸ್ತ್ಯ ಇರುತ್ತಂತೆ. ಈ ನವರಾತ್ರಿಯಲ್ಲಿ ಈಗ ಸಾಧಕರು ಏನಿದ್ರು ಹೆಚ್ಚು ಜಪ ಧ್ಯಾನ ಎಲ್ಲ ಮಾಡಿ, ಈಗ ದೇವಿ ಉಪಾಸಕರು ಇರ್ತಾರೆ, ಅವ್ರಿಗೆ ತುಂಬ ಒಳ್ಳೆಯ ದಿನಗಳು ಇವೆ. ಅಂತ ನವರಾತ್ರಿಯಲ್ಲಿ ನಡೆಯುವಂಥ ಮೊದಲನೇ ದಿನದ ದೇವಿ ಪೂಜೆಯನ್ನು ನಮ್ಮ ಮನೆಯಲ್ಲಿ ನಾವೀಗ ಎಲ್ಲರೂ ಮಾಡ್ತಿದ್ದೀವಿ. ನಮ್ಮ ಎಲ್ಲರಿಗೂ ಬಂದಿರೋರ್ಗೂ ಬರದೇ ಇರೋರ್ಗು ಆ ದೇವಿ ಎಲ್ಲರಿಗೂ ಕೃಪೆ ಮಾಡಿ ಹೆಚ್ಚು ಇಂಥ ಪೂಜೆ ಪುನಸ್ಕಾರ ನಮ್ಮ ಕೈಯಿಂದ ಮಾಡಿಸ್ಕೊಳ್ಳಿ, ಅವ್ರ ಕೃಪೆ ನಮಗೆ ಕೊಡಲಿ. ನಾವೇನು ತಪ್ಪು ಮಾಡಿದ್ದೀವೋ ಸರಿ ಮಾಡಿದ್ದೀವೋ ಅದನ್ನೆಲ್ಲ ಕ್ಷಮಿಸ್ಬಿಟ್ಟು ದೇವಿ ನಮ್ಮ ಕೈಯಿಂದ ಹೆಚ್ಚು ಮಾಡಿಸ್ಕೊಳ್ಳಿ ಇಂಥ ಪೂಜೆಗಳು ಅಂತ ಹೇಳ್ಬಿಟ್ಟು